ಚಿಟ್ ಫಂಡ್ ಹೆಸರಲ್ಲಿ ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ. ಹಾವೇರಿಯಲ್ಲಿ ಚಿಟ್ ಫಂಡ್ ನೆಪದಲ್ಲಿ ಈಶ್ವರ ಚಿನ್ನಿಕಟ್ಟಿ ಮೋಸ. ಚಿಟ್ ಫಂಡ್ ಕಂಪನಿ ಮಾಲೀಕನಿಗೆ ಸಾರ್ವಜನಿಕವಾಗಿ ಮೆರವಣಿಗೆ. ಕೋರ್ಟಿಗೆ ಹಾಜರಾಗೋದಕ್ಕೆ ಹೋಗ್ತಿದ್ದ ವೇಳೆ ಅಡ್ಡಗಟ್ಟಿದ ಸಂತ್ರಸ್ತರು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪಟ್ಟಣದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಈಶ್ವರ ಚಿನ್ನಿಕಟ್ಟಿ ಚಿಟ್ ಫಂಡ್ ಹೆಸರಲ್ಲಿ ಜನರಿಗೆ ವಂಚಿಸಿರ್ತಕ್ಕಂಥ ಒಬ್ಬ ಕಿರಾತಕ. ಸಾಲೇಶ್ವರ ಪಟ್ಟ ಜ್ಯೋತಿ ಕ್ರೆಡಿಟ್ ಸಹಕಾರಿ ಹೆಸರಲ್ಲಿ ಚಿಟ್ ಫಂಡ್ ನಡೆಸಲಾಗಿದೆ. ಸುಮಾರು 10 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ವಂಚನೆ ಮಾಡಿರತಕ್ಕಂಥ ಆರೋಪ ಇದೀಗ ಆತನ ಮೇಲೆ ಕೇಳಿಬಂದಿದೆ. ಚಿಟ್ ಫಂಡ್ ಕ್ಲೋಸ್ ಮಾಡಿ ಎಸ್ಕೇಪ್ ಆಗಿದ್ದ ಐನಾತಿ ಈಶ್ವರ ಚಿನ್ನಿಕಟ್ಟಿ ಪೊಲೀಸರ ಮೂಲಕ ಕೋರ್ಟಿಗೆ ಹಾಜರಾಗೋದಕ್ಕೆ ಈ ದರೋಡ ಯತ್ನಿಸಿದ್ದಾನೆ. ಮಾಹಿತಿಯನ್ನು ತಿಳಿದು ಕೋರ್ಟ್ ಆವರಣಕ್ಕೆ ನುಗ್ಗಿ ಅಡ್ಡಗಟ್ಟಿದ ಸಂತ್ರಸ್ತರು ಪೊಲೀಸ್ ಜೀಪಿನಿಂದ ಕೆಳಗಿಳಿಸಿ ನಡು ರಸ್ತೆಯಲ್ಲೇ ವಂಚಕನನ್ನ ಮೆರವಣಿಗೆ ಮಾಡಿದ್ದಾರೆ. ಈಶ್ವರ ಚಿನ್ನಿಕಟ್ಟಿ ವಿರುದ್ಧ ಚಿಟ್ ಫಂಡ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಣೆಬೆನ್ನೂರು ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಚಿಟ್ ಫಂಡ್ ಹೆಸರಲ್ಲಿ ನಡೆದಿರ್ತಕ್ಕಂತಹ ಭಾರೀ ವಂಚನೆಯ ಪ್ರಕರಣ ಇದು. ಜನರಿಗೆ ಹೆಚ್ಚು ಲಾಭ, ಬೇಗ ಹಣ ಡಬಲ್ ಅನ್ನುವಂಥ ಒಂದು ಆಮಿಷ ಒಡ್ಡಿ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿರ್ತಕ್ಕಂಥ ಆರೋಪ ಇದೀಗ ಕೇಳಿಬಂದಿರತಕ್ಕಂಥದ್ದು. ಚಿಟ್ ಫಂಡ್ ಸಂಸ್ಥೆ ಹೆಸರಿನಲ್ಲಿ ಸಾಮಾನ್ಯ ಜನರಿಂದ ಹಣ ಸಂಗ್ರಹ ಮಾಡಲಾಗಿದೆ ಅನ್ನುವಂಥದ್ದು ಈಗ ಆರೋಪಿಗಳ ಪ್ರಕಾರ ಹೇಳಲಾಗ್ತಾ ಇದೆ. ಮೊದಲು ನಂಬಿಕೆಯನ್ನು ಗಳಿಸ್ಕೊಂಡು ಮಾಸಿಕ ಕಂತನ್ನು ಕಟ್ಟಿಸ್ಕೊಂಡು ಹೆಚ್ಚು ಲಾಭ ಕೊಡ್ತೀವಿ ಅಂತ ಹೇಳಿ ಸುರಕ್ಷಿತ ಹೂಡಿಕೆ ಅಂತ ಹೇಳಿ ಜನರನ್ನ ಅವ್ರ ಕಡೆ ಸೆಳೆದಿದ್ದಾರೆ. ಆದರೆ ಸ್ವಲ್ಪ ದಿನಗಳ ನಂತರವೇ ಲಾಭ ಕೊಡೋದು ನಿಂತು ಹೋಗಿದೆ. ಹಣ ಕೇಳಿದರೆ ನಾಳೆ ನಾಡಿದ್ದು ಅಂತ ಸಬೂಬನ್ನು ಹೇಳ್ತಾ ಇದ್ದಾರೆ. ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಆಫೀಸ್ ಕೂಡ ಬಂದ್ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾತ.